ಸಚಿವ ಡಿ ಸುಧಾಕರ್ ನಿಧನದಿಂದ ಮತ್ತೊಂದು ಸಚಿವ ಸ್ಥಾನ ಖಾಲಿಯಾಗಿದ್ದು ಸಚಿವಾಕಾಂಕ್ಷಿಗಳಲ್ಲಿ ಬಯಕೆ ಹೆಚ್ಚಿದೆ. ಸಂಪುಟ ಪುನರ್ ರಚನೆ ಆಗೋ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ. 20 ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತೆ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಸದ್ಯ ಕೇರಳಂ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿತಾ ಇದ್ದಂತೆ ಹಿರಿಯ ಶಾಸಕರು ದೆಹಲಿಗೆ ತೆರಳಲಿದ್ದಾರೆ. ಬಿ ನಾಗೇಂದ್ರ, ಕೆಎನ್ ರಾಜಣ್ಣರಿಂದ ಯುವ ಸಬಲೀಕರಣ ಸಹಕಾರ ಖಾತೆ ತೆರವಾಗಿತ್ತು. ಇದೀಗ ಸುಧಾಕರ್ ನಿಧನದಿಂದ ಯೋಜನಾ ಮತ್ತು ಸಾಂಖ್ಯಿಕ ಖಾತೆಯೂ ಖಾಲಿಯಾಗಿದ್ದು ಸಿಎಂ ಬಳಿ ಇದೆ. ಹೀಗಾಗಿ ಸಂಪುಟ ಪುನರ್ ರಚನೆ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿವೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯ ಪಾಲಿಕೆಗಳಿಗೆ ಶೀಘ್ರದಲ್ಲೇ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಜೊತೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯನ್ನು ಮಾಡಿದರು. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಾಗಿದ್ದು ಚುನಾವಣೆಗೆ ಸಿದ್ಧತೆ ಕುರಿತು ಜಿಲ್ಲಾಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡಲಾಗಿದೆ. ಸಭೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಜೆಬಿಎ ಚುನಾವಣೆ ನಡೆಸಲಿಕ್ಕೆ ಸಮಯ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿದೆ. ಸೆಪ್ಟೆಂಬರ್ 30ರ ತನಕ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಯವರೆಗೂ ನಮಗೆ ಸಮಯ ಕೊಡಿ ಅಂತ ಮೇ 9ರಂದು ರಾಜ್ಯ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿದೆ. ಜನಗಣತಿ ಕಾರ್ಯ ಹಾಗೂ ಎಸ್ಐಆರ್ ತಯಾರಿಗೆ ಅಧಿಕಾರಿಗಳನ್ನು ಬಳಸಿಕೊಳ್ಳಲಾಗಿದೆ. ಹೀಗಾಗಿ ಜೆಬಿಎ ಚುನಾವಣೆ ನಡೆಸಲಿಕ್ಕೆ ಸಮಯದ ಅಗತ್ಯ ಇದೆ ಎಂಬುದನ್ನು ಅರ್ಜಿಯಲ್ಲಿ ಮನವರಿಕೆ ಮಾಡಲಾಗಿದೆ. ಶಾಸಕ ಸ್ಥಾನ ಕಳೆದುಕೊಂಡಿದ್ದ ರಾಜೇಗೌಡರಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಜೀವರಾಜ್ ಶಾಸಕತ್ವಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಯಲ್ಲಿ ಬಿಜೆಪಿ ಜೀವರಾಜ್ ಗೆಲುವು ಸಾಧಿಸಿದ್ರು. ಈ ಹಿನ್ನೆಲೆ ಟಿಡಿ ರಾಜೇಗೌಡರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಹಾಗೂ ವಿನೋದ್ ಚಂದ್ರನ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಟ್ಟಿವೆ. ಇನ್ನು ರಾಜೇಗೌಡರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಅಭಿಮಾನಿಗಳು ಸಂಭ್ರಮ ಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಪಟ್ಟಣದಲ್ಲಿ ರಾಜೇಗೌಡರ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಕನಕಪುರ ರಸ್ತೆಯ ಬಳಿ ಜಿಲೆಟಿನ್ ಸಿಕ್ಕ ಪ್ರಕರಣ ಈಗ ರಾಜ್ಯದ ತನಿಖಾ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ಜಿಲೆಟಿನ್ ತಂದಿಟ್ಟಿದ್ಯಾರು ಅನ್ನೋ ಬಗ್ಗೆ ಇನ್ನೂ ಪೊಲೀಸರಿಗೆ ಸುಳಿವು ಸಿಕ್ಕಿಲ್ಲ. ಪೊಲೀಸರು, ಐಎಸ್ಡಿ, ಗುಪ್ತಚರ ಇಲಾಖೆ ಸೇರಿದಂತೆ 5 ತಂಡಗಳು ಮಾಹಿತಿ ಸಂಗ್ರಹಿಸ್ತಾ ಇದೆ. ಅನೇಕ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಲಾಗಿದೆ. ಇನ್ನು ಟೆಕ್ನಿಕಲ್ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮೋದಿ ಬರೋಕ್ಕೂ ಮುನ್ನ ಆ ಪ್ರದೇಶದಲ್ಲಿ ಓಡಾಡಿದ್ದವರ ಮೊಬೈಲ್ ನಂಬರ್ಗಳನ್ನು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಪ್ರಕರಣದ ತನಿಖೆಗೆ ಎನ್ಐಎ ಕೂಡ ಎಂಟ್ರಿ ಕೊಟ್ಟಿದ್ದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಪರಿಷತ್ ಸದಸ್ಯ ಶಶಿಲ್ ನಮೋಶಿ ವಿರುದ್ಧ ಸಹೋದರನಿಗೆ ವಂಚಿಸಿದ ಆರೋಪ ಕೇಳಿಬಂದಿದೆ. ಎಚ್ಕೆಇ ಸೊಸೈಟಿ ಅಧ್ಯಕ್ಷ ಹಾಗೂ ಬಿಜೆಪಿ ಎಂಎಲ್ಸಿ ಆಗಿರೋ ಶಶಿಲ್ ನಮೋಶಿ ಅಣ್ಣ ಹಾಗೂ ಅವರ ಕುಟುಂಬವನ್ನ ಮನೆಯೊಳಗೆ ಬಿಟ್ಟುಕೊಳ್ಳದೆ ರಾತ್ರಿಯಿಡೀ ರಸ್ತೆಯಲ್ಲೇ ಕಾಲ ಕಳೆಯುವಂತೆ ಮಾಡಿದಾರಂತೆ. ಶಶಿಲ್ ನಮೋಶಿ ವಾಸ ಇರೋ ಕಲಬುರ್ಗಿ ಮನೆ ತಮಗೆ ಸೇರಿದ್ದು ಅಂತ ಹೇಳ್ತಾ ಇರುವ ಅಣ್ಣ ಅನಿಲ್ ನಮೋಶಿ ಮನೆಗೆ ವಾಪಸ್ ಆಗಿದ್ದಾರೆ. ಆದರೆ ಮನೆಯೊಳಗೆ ಬಿಟ್ಕೊಂಡಿಲ್ಲ ಅಂತ ಅನಿಲ್ ಆರೋಪ ಮಾಡಿದ್ದಾರೆ. ಆದರೆ ಈ ಮನೆ ನನಗೇ ಸೇರಿದ್ದು ಅಂತಿದ್ದಾರೆ ಶಶಿಲ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕಲ್ಲೂರು ಕೆರೆ ಹಾಗೂ ಅಮಾನಿ ಕೆರೆಯಲ್ಲಿ ರಾತ್ರೋರಾತ್ರಿ ಮಣ್ಣು ಗಣಿಗಾರಿಕೆ ನಡೆಸಿ 16 ಲೋಡ್ ಮಣ್ಣು ಸಾಗಾಟ ಮಾಡಲಾಗಿದೆ. ಶ್ರೀನಿವಾಸಪುರ ಪಟ್ಟಣ ಹೊರವಲಯದ ಕೆರೆಗಳಲ್ಲಿ ಕ್ರಮೇಣವಾಗಿ ರಾತ್ರಿ ಇಡೀ ಮಣ್ಣು ಗಣಿಗಾರಿಕೆ ನಡೆಸ್ತಾ ಇದ್ರು. ಕ್ರಮ ಕೈಗೊಳ್ಳಲಿಕ್ಕೆ ತಾಲೂಕು ಆಡಳಿತ ವಿಫಲವಾಗಿದೆ ಅಂತ ಆರೋಪಿಸಲಾಗಿದೆ. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ಗದಗ ಜಿಲ್ಲೆಯ ಹಲವೆಡೆ ಗುಡುಗು, ಸಿಡಿಲು, ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜೋರು ಮಳೆ ಸುರಿದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಕಳಸಾ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿದಿದೆ. ದಿಢೀರಂತ ಸುರಿದ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಎನ್ಆರ್ಪುರ ತಾಲೂಕಿನಲ್ಲಿ ಬಿರುಗಾಳಿಯ ಹೊಡೆತಕ್ಕೆ ಬೃಹತ್ ಮರಗಳು ನೆಲಕ್ಕೆ ಉರುಳಿವೆ. ಮರಗಳು ಬಿದ್ದ ಪರಿಣಾಮ ಸೀಗೋಡು ಬಳಿ 30ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ರಸ್ತೆಗೆ ಬಿದ್ದಿವೆ. ಇತ್ತ ಹಾವೇರಿ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಜೋರಾಗಿದೆ. ನಗರದ ಹಲವೆಡೆ ಏಕಾಏಕಿ ಗಾಳಿ ಸಹಿತ ಭರ್ಜರಿ ಮಳೆಯಾಗಿದೆ. ಧಾರಾಕಾರ ಮಳೆ ಸುರಿದಿದ್ದು ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಏಕಾಏಕಿ ಸುರಿದ ಮಳೆಯಿಂದ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಹೆದ್ದಾರಿಯಲ್ಲಿ 14ಕ್ಕೂ ಅಧಿಕ ಮರಗಳು ಹಾಗೂ ವಿದ್ಯುತ್ ಕಂಬ ನೆಲ ಕಚ್ಚಿವೆ. ಹೆದ್ದಾರಿಯ ಸಂಪೂರ್ಣ ಸಂಚಾರ ಸ್ಥಗಿತವಾಗಿದ್ದು ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೂಡಲೇ ಮರಗಳ ತೆರವು ಕಾರ್ಯ ಕೈಗೊಂಡಿದ್ದಾರೆ.
ಕುಡಿಯುವ ನೀರಿಗಾಗಿ ಪುರಸಭೆ ಎದುರು ಖಾಲಿ ಕೊಡ ಇಟ್ಟು ಮಹಿಳೆಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪುರಸಭೆ ಎದುರು ರಾಜನಕೋಡಿ ತೋಟದ ವಸತಿ ಪ್ರದೇಶದ ನಿವಾಸಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪುರಸಭೆ ಎದುರು ಅಡುಗೆ ಮಾಡಿ ಧರಣಿ ಸತ್ಯಾಗ್ರಹ ನಡೆಸಿ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜನಕೋಡಿ ಪ್ರದೇಶ ಹುಕ್ಕೇರಿ ಪುರಸಭೆ ವ್ಯಾಪ್ತಿಗೆ ಬಾರದ ಕಾರಣ ಕುಡಿಯುವ ನೀರು ಪೂರೈಕೆ ಸಾಧ್ಯವಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಗೆ ರೈತ ಸಂಘ ಕೂಡ ಸಾಥ್ ಕೊಟ್ಟಿದೆ. ಮುಂದಿನ 5 ದಿನಗಳ ಕಾಲ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಕಳೆದ 1 ವಾರದಿಂದ ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲಿ 40 ಡಿಗ್ರಿಗೂ ಅಧಿಕ ತಾಪಮಾನ ದಾಖಲಾಗ್ತಾ ಇದೆ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಇದು ಮತ್ತಷ್ಟು ಏರಿಕೆ ಆಗೋ ಸಾಧ್ಯತೆ ಇದೆ. ಮುಂದಿನ 5 ದಿನಗಳ ಅವಧಿಯಲ್ಲಿ ಉತ್ತರ ಭಾಗದ ಜಿಲ್ಲೆಗಳಲ್ಲಿ 2 ರಿಂದ 3 ಡಿಗ್ರಿಯಷ್ಟು ತಾಪಮಾನ ಏರಿಕೆ ಆಗೋ ಎಚ್ಚರಿಕೆ ಕೊಡಲಾಗಿದ್ದು, ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸೂಚಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಬಿಸಿಲಿನ ತೀವ್ರತೆ, ಮಳೆ ಕೊರತೆಯಿಂದ ಅಂತರ್ಜಲ ಮಟ್ಟ ಕುಸಿದಿದೆ. ಬೋರ್ವೆಲ್ಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗ್ತಾ ಇತ್ತು. ರೈತರು ಪರದಾಟವನ್ನು ಮಾಡ್ತಿದ್ದಾರೆ. HD ಕೋಟೆ, ಸರಗೂರು, ಪಿರಿಯಾಪಟ್ಟಣ, ಹುಣಸೂರು ಭಾಗಗಳಲ್ಲಿ ಬೆಳೆ ಉಳಿಸಿಕೊಳ್ಳಿಕ್ಕೆ ರೈತರು ಒದ್ದಾಟವನ್ನು ಮಾಡ್ತಿದ್ದಾರೆ. ಅರಿಶಿನ, ಶುಂಠಿ, ಹೊಗೆಸೊಪ್ಪು, ತರಕಾರಿ ಬೆಳೆ ಹಾಕಿ ಕಂಗಾಲಾಗಿದ್ದಾರೆ. ಕೆರೆಗಳು ಬತ್ತಿ ಹೋಗಿದೆ. ಕಬಿನಿ ಜಲಾಶಯ, ಕಪಿಲಾ ಡ್ಯಾಂನಲ್ಲೂ ಕೂಡ ನೀರಿನ ಮಟ್ಟ ಕಡಿಮೆ ಆಗಿದೆ. ಕೃಷಿಗೆ ಹಾಗೂ ಕುಡಿಯೋಕೆ ನೀರಿಲ್ಲ ಅಂತ ರೈತರು ಅಳಲನ್ನು ತೋಡ್ಕೊಂಡಿದ್ದಾರೆ. ಶುಂಠಿ ಬೆಳೆ ಹಾಕ್ತೀವಿ ಅಂದ್ಬಿಟ್ಟು ನಾವು ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಶುಂಠಿ ಹಾಕ್ತೇವೆ. ಹಂಗಾಗಿ ಹಾಕಿದ ಮೇಲೆ ಬೋರ್ವೆಲ್ಲೆಲ್ಲ ನಿಂತೋದು. ಬೋರ್ವೆಲ್ಲೆಲ್ಲ ನಿಂತೋದ್ಮೇಲೆ ತಿರ್ಗಾ ಮತ್ತೆ ಬೋರ್ ಹೊಡಿಸ್ತೋ. ಮತ್ತೆ ಬೋರ್ ಹೊಡಿಸೋರು ಆ ಬೋರಲ್ಲೂ ಕೂಡ ನೀರು ಬರಲಿಲ್ಲ. ಹಂಗಾಗಿ ಕೆರೆ ಪಕ್ಕದಲ್ಲಿ ಬೋರ್ ಹೊಡಿಸೋರು ಕೂಡ ನೀರು ಬರಲಿಲ್ಲ. ಕೆರೆ ಕಟ್ಟಾಗಿ ನೀರು ತುಂಬಿದಂತೆ HD ಕೋಟೆ ತಾಲೂಕಲ್ಲಿ ಸುಮಾರು ಈ ಭಾಗದಲ್ಲಿ ಸುಮಾರು ಜನ ಬೋರ್ವೆಲ್ ಹೊಡಿಸಿ ಫೇಲ್ ಆಗಿ ಪರಿಸ್ಥಿತಿ ಉದ್ಭವ ಆಗುವ ಎಲ್ಲ ಸಾಧ್ಯತೆಗಳಿದೆ. ದಯವಿಟ್ಟು ನಾವು ರಾಜ್ಯ ಸರ್ಕಾರ ಇದಕ್ಕೆ ಸಿದ್ಧತೆ ಮಾಡಬೇಕು ಅಂತ ಹೇಳಿ 1 ವರ್ಷದ ಮುಂಚಿತವಾಗಿ ಸರ್ಕಾರದ ಮುಂದೆ ಮಂಡನೆ ಮಾಡಿದ್ರು. ಸರ್ಕಾರಕ್ಕೆ ನಾನು ಕೇಳೋದೇನಂತ ಹೇಳಿದ್ರೆ, ಮೇವಿನ ಕೊರತೆ ದೊಡ್ಡ ಮಟ್ಟದಲ್ಲಾಗಲಿದೆ. ಸೊ ದಯವಿಟ್ಟು ದನಕರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಮಾಡಿ, ವಿಮಾ ಕಂಪನಿಗಳಿಗೆ ನೀವು ಈಗಲೇ ತಾಕೀತು ಮಾಡಬೇಕು. ಯಾವುದೇ ರೈತರಿಗೆ ತೊಂದರೆ ಕೊಡ್ದಿರಾ ತಕ್ಷಣದಲ್ಲಿ ಅವರಿಗೆ ವಿಮೆಯನ್ನ ವಿಲೇವಾರಿ ಮಾಡಬೇಕು. ಯಾವುದೇ ಸರ್ಕಾರ ರೈಲ್ವೆ ಇಲಾಖೆಯ ಪರೀಕ್ಷೆಗಳಲ್ಲಿ ಕನ್ನಡ ಕಡೆಗಣನೆ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣ ನೈಋತ್ಯ ರೈಲ್ವೆ GM ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಹುಬ್ಬಳ್ಳಿ ಗದಗ ರಸ್ತೆಯಲ್ಲಿರುವಂತಹ ನೈಋತ್ಯ ರೈಲ್ವೆ ಜನರಲ್ ಮ್ಯಾನೇಜರ್ ಕಚೇರಿಗೆ ಇಂದು ಮುತ್ತಿಗೆ ಹಾಕಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳ ಕರವೇ ಪದಾಧಿಕಾರಿಗಳು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ರೈಲ್ವೆ ನೇಮಕಾತಿ ಮತ್ತು ಮುಂಬಡ್ತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ರೈಲ್ವೆ ಅಂಡರ್ ಪಾಸ್ ಬ್ರಿಡ್ಜ್ನಲ್ಲಿ ನೀರು ಶೇಖರಣೆಯಾಗಿ ಜಮೀನಿಗೆ ತೆರಳೋಕೆ ರೈತರು ಪರದಾಟ ಮಾಡುವ ಸ್ಥಿತಿ ಇದೆ. ಗದಗದಿಂದ ಹೊಂಬಳ ಗ್ರಾಮಕ್ಕೆ ಹೋಗೋ ಮಾರ್ಗದಲ್ಲಿರುವ ರೈಲ್ವೆ ಬ್ರಿಡ್ಜ್ನಲ್ಲಿ ಮಳೆ ನೀರು ಶೇಖರಣೆ ಆಗ್ತಾ ಇದೆ. ಈ ರಸ್ತೆಯಲ್ಲಿ ಎತ್ತಿನ ಬಂಡಿ ವಾಹನಗಳು ಹೋಗೋಕೆ ಸಮಸ್ಯೆ ಆಗ್ತಾ ಇದೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ನೀರು ಸರಾಗವಾಗಿ ಹೋಗ್ತಾ ಇಲ್ಲ. ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ರೈತರು ಮನವಿ ಮಾಡಿಕೊಳ್ತಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಾರಡಗಿಯಲ್ಲಿ ಬಿಜೆಪಿ ಚಟುವಟಿಕೆ ಜೋರಾಗಿದೆ. ಕಾರಡಗಿಯ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಬಿಜೆಪಿ ವತಿಯಿಂದ ಪಂಡಿತ್ ದೀನ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ವರ್ಗ ಆಯೋಜನೆ ಮಾಡಲಾಗಿತ್ತು. ಸಂಸದ ಬಸವರಾಜ ಬೊಮ್ಮಾಯಿ ಪ್ರಶಿಕ್ಷಣ ವರ್ಗ ಉದ್ಘಾಟಿಸಿ ಪಕ್ಷ ಬಲವರ್ಧನೆ ಕುರಿತಂತೆ ಕಾರ್ಯಕರ್ತರಿಗೆ ಮಾಹಿತಿಯನ್ನು ಕೊಟ್ಟರು. ದೇಶಭಕ್ತಿ ವಿಚಾರದಿಂದ, ದೇಶ ಸ್ವಾತಂತ್ರ್ಯ ವಿಚಾರದಿಂದ ಮತ್ತು ಭ್ರಷ್ಟ ವ್ಯವಸ್ಥೆಯಿಂದ ನಾವು ಹೋರಾಟ ಮಾಡುವಂಥ ನೈತಿಕತೆ ಇರುವಂಥ ಎಲ್ಲ ವಿಚಾರಗಳು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ, ಹೋರಾಟ ಮಾಡೋಣ, ಉಗ್ರವಾದ ಹೋರಾಟ. ಚಿನ್ನಾಭರಣ ಖರೀದಿಸದಂತೆ ಪ್ರಧಾನಿ ಮೋದಿ ಮನವಿ ಮಾಡಿರುವುದನ್ನು ಅಪಾರ್ಥ ಮಾಡಿಕೊಳ್ಳಬಾರದು ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮಹೇಶ್, ಚಿನ್ನದ ದರ ಗಗನಕ್ಕೇರಿದೆ. ಜನತೆಗೆ ಮನವರಿಕೆ ಮಾಡೋ ಕೆಲಸ ಮೋದಿ ಮಾಡಿದ್ದಾರೆ. ಇದನ್ನು ಯಾರೂ ಅಪಾರ್ಥ ಮಾಡಿಕೊಳ್ಬಾರ್ದು. ಪ್ರಧಾನಿ ಮೋದಿ ಮನವಿಗೆ ಜನತೆ ಸ್ಪಂದಿಸಬೇಕು ಅಂತ ಮನವಿ ಮಾಡಿದರು.
ಪಾರಂಪರಿಕ ಕಟ್ಟಡಗಳನ್ನು ಸಂರಕ್ಷಣೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿಗೆ ದೇವರಾಜ ಮಾರುಕಟ್ಟೆಗೆ ಸಂಸದ ಯದುವೀರ್ ಒಡೆಯರ್ ಭೇಟಿ ನೀಡಿ ವರ್ತಕರ ಜೊತೆ ಮಾತುಕತೆ ಮಾಡಿದರು. ಸರ್ಕಾರ ಹಳೆಯ ಕಟ್ಟಡ ತೆರವು ಮಾಡಿ ನೂತನ ಕಟ್ಟಡ ಕಟ್ಟಲಿಕ್ಕೆ ಮುಂದಾಗಿತ್ತು. ಸರ್ಕಾರದ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹಳೆಯ ಕಟ್ಟಡವನ್ನೇ ನವೀಕರಣ ಮಾಡಿ ಅಂತ ವ್ಯಾಪಾರಸ್ಥರು ಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಾಲಯದ ತೀರ್ಪು ಸರಿ ಇದೆ, ಕಟ್ಟಡವನ್ನು ಇನ್ನಾದರೂ ಸರ್ಕಾರ ನವೀಕರಣ ಮಾಡಬೇಕು ಅಂತ ಯದುವೀರ್ ಹೇಳಿದರು. ಕೊಪ್ಪಳದಲ್ಲಿ ತೋಟಗಾರಿಕೆ ಇಲಾಖೆಯ ವತಿಯಿಂದ 10ನೇ ಬಾರಿ ಮಾವು ಮೇಳ ಆಯೋಜನೆ ಮಾಡಲಾಗಿದೆ. ಇವತ್ತಿನಿಂದ ಮೇ 22ರವರೆಗೆ ಮಾವು ಮೇಳ ನಡೆಯಲಿದೆ. ಗ್ರಾಹಕರಿಗೆ ರಾಸಾಯನಿಕ ಮುಕ್ತ ಗುಣಮಟ್ಟದ ಹಾಗೂ ವಿವಿಧ ತಳಿಯ ಮಾವು ಸವಿಯೋಕೆ ಮಾರಾಟ ಮೇಳ ಆಯೋಜಿಸಲಾಗಿದೆ. ಜಿಲ್ಲೆಯ ಮಾವು ಬೆಳೆಗಾರರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೈಸೂರಿನ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸರಿಯಾದಂಥ ನೀರಿನ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಹಾಗೂ ರೋಗಿಗಳು ಪರದಾಟವನ್ನು ನಡೆಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಮೋಟಾರ್ ಕೆಟ್ಟಿರುವಂಥ ಕಾರಣ ಜನರು ಬಾಟಲಿಯಿಂದ ನೀರು ತಂದು ಶೌಚಾಲಯಕ್ಕೆ ತೆರಳ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಕಂಡು ಕೂಡ ಅಧಿಕಾರಿಗಳು ಕೂಡರಂತೆ ವರ್ತನೆ ಮಾಡ್ತಾ ಇರುವಂಥದ್ದು ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ತಿಗಳ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೋಲಾರದ ಕಾಂಗ್ರೆಸ್ ಮುಖಂಡ ಎ ಮಂಜುನಾಥ್ರನ್ನ ನೇಮಿಸಿ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಮಂಜುನಾಥ್ ತಮ್ಮನ್ನು ಆಯ್ಕೆ ಮಾಡಿರುವುದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಮೇ 8ರಂದು ಕೊಪ್ಪಳದ ಅಂಜನಾದ್ರಿ ಆಂಜನೇಯನಿಗೆ ಎಎಂಆರ್ ಸಂಸ್ಥೆಯ ಮಹೇಶ್ ರೆಡ್ಡಿ ನೀಡಿದ್ದಂಥ ಚಿನ್ನದ ಆಭರಣಗಳ ಬಗ್ಗೆ ಜಿಲ್ಲಾಧಿಕಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಭರಣ ದೇಣಿಗೆಯಾಗಿ ನೀಡಿದ್ದಂಥವರು 1280 ಗ್ರಾಂ ಚಿನ್ನ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾದಂಥ ಕೆಲವು ದಾಖಲೆ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನೊಮ್ಮೆ ಪರಿಶೀಲನೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಹೇಳಿದ್ದಾರೆ. ಬಿಟ್ಟು ಗೋಲ್ಡ್ ಚೆಕ್ ಮಾಡಿಸಿದ್ದೀವಿ. ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅಲ್ಲಿ ಅದನ್ನು ಹೋಗಿ ಇಡೋದಕ್ಕೆ ಸೂಕ್ತ ವ್ಯವಸ್ಥೆ ಅಂದರೆ ನಾವು ಟ್ರೆಜರಿಗೆ ಇಡಬೇಕು. ಟ್ರೆಜರಿಗೆ ಇಡಬೇಕಾದ್ರೆ ಒಂದು ಬಾಕ್ಸಲ್ಲಿಟ್ಟು ಏನು ಐಟಮ್ಮು ಎಷ್ಟು ವ್ಯಾಲ್ಯೂಯೇಷನ್ ಅಂತ ಮಾಡಬೇಕಾಗ್ತದೆ. ಪರಿಶೀಲನೆ ಮಾಡಿಸಿ ಅಂತ ಹೇಳಿದ್ದೆ ನಾನು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ದೀವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು ಒಂದು 2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.1 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಚನ್ನಪಟ್ಟಣದಲ್ಲಿ ನಿನ್ನೆಯಿಂದ 1 ವಾರದ ಕಾಲ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಪ್ರವಾಸ ಕೈಗೊಂಡಿದ್ದಾರೆ. ನಿನ್ನೆ ತಿಟ್ಟಮಾರನಹಳ್ಳಿ ಮೂಲಕ ಪ್ರವಾಸ ಆರಂಭ ಮಾಡಿದ್ದಾರೆ. ಸಂಜೆ ದಶವಾರ ಗ್ರಾಮದಲ್ಲಿ ಶ್ರೀಗಳ ಪ್ರವಚನ ಕಾರ್ಯಕ್ರಮ ನಡೆದಿದೆ. ದಶವಾರಕ್ಕೆ ಬಂದದಕ್ಕೆ ತುಂಬ ಸಂತೋಷ ಇದೆ. ನಮ್ಮ ಸಮುದಾಯದ ನಮ್ಮ ಮಠದ ಒಬ್ಬ ಭಕ್ತಿಯಾಗಿದ್ದಂಥವರು ದೊಡ್ಡ ಅಭಿನೇತ್ರಿಯಾದ ಪಂಚಭಾಷಾ ತಾರೆ ಅಂತ ಹೆಸರು ತಗೊಂಡು ಯಾರ ಹೆಸರು ಬಿ ಆ ತಾಯಿ ಮಾಡಿದ ಎಂತೆಂಥ ಪಾತ್ರಗಳನ್ನ ಮಾಡಿದ್ರು, ಹೌದಲ್ಲ? ಅಂತ ಪುಣ್ಯಾತ್ಮ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿಯ ಮಹಾರಥೋತ್ಸವ ನಡೆಯಿತು. ಎಲ್ಲೆಲ್ಲೂ ಉದೋ ಉದೋ ಘೋಷಣೆಗಳು ಮಾರ್ಧನಿಸ್ತಾ ಇತ್ತು. ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆಯಿಂದ ಲಕ್ಷಾಂತರ ಭಕ್ತರು ರಥೋತ್ಸವಕ್ಕೆ ಆಗಮಿಸಿದ್ದು ರಥೋತ್ಸವ ಕಣ್ತುಂಬಿಕೊಂಡರು. ರಥೋತ್ಸವದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಸೇರಿದಂತೆ ಜನಪ್ರತಿನಿಧಿಗಳು ಭಾಗಿಯಾಗಿದ್ದು ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರವನ್ನು ವಹಿಸಿದರು.